ಅವ್ರನ್ನ ಸೆಲೆಬ್ರೇಟ್ ಮಾಡ್ತಿಲ್ಲ, ಆದರೆ ಅವರ ವ್ಯಕ್ತಿತ್ವನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಅದು ನಿಜವಾಗ್ಲೂ ಸತ್ಯ. ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ರು. ಅವ್ರು ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ, his feet are firmly on the ground and his head is firmly on the shoulder. ಸೊ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಅವರು ಯಾವುದೇ ಥರದ ಅಹಂ ಇಲ್ಲ, ಎಲ್ಲರನ್ನೂ ಒಂದೇ ಥರ ಪ್ರೀತಿ ಮಾಡ್ತಾರೆ. ಇನ್ನೂ ಒಂದು ಮಾತು ಹೇಳಿದ್ರು, ಅವ್ರ ಜೊತೆ ಬಂದಿರೋರಿಗೆ ಊಟನ ಹಾಕ್ಸ್ದೆ ಅವ್ರು ಊಟ ಮಾಡಲ್ಲ. ಅವ್ರು ಯಾರೇ ಬಂದಿರಲಿ ಅವ್ರನ್ನ ಫಸ್ಟ್ ನೋಡ್ಕೊಂಡು ಅವ್ರ ಊಟ ತಿಂದ್ರ ಅದಾದ್ಮೇಲೆ ಅವರು ತಿಂತಾರೆ. ಇದನ್ನೆಲ್ಲ ನನಗೀಗ ಕೆಲವು ವರ್ಷಗಳಿಂದ ಅವರ ಸ್ನೇಹ ಬೆಳೆದಿದೆ. ಆದರೆ ಅವರಂಥ ವ್ಯಕ್ತಿತ್ವ ಎಲ್ಲೂ ಬೇರೆಯವರಲ್ಲಿ ನೋಡಿರಲಿಲ್ಲ. ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು, ಇಷ್ಟೊಂದು ಕೋಟ್ಯಾಂತರ ಜನರನ್ನ ಸಂಪಾದನೆ ಮಾಡಿದ್ರು. ಅವರು ಇನ್ನು ಎಲ್ಲರನ್ನು ಪ್ರೀತಿ ನಡ್ಕೊಂಡು ಹೋಗ್ತಾ ಇರೋದು ನಮ್ಗೆಲ್ಲ ಒಂದರ ಕಣ್ ತೆಗಿಸ್ದಂಗೆ ಆಯ್ತು. ಇಷ್ಟು ಎತ್ತರಕ್ಕೆ ಬೆಳೆದಿದ್ರು ಇಂಥ ವ್ಯಕ್ತಿತ್ವ ಹೊಂದವ್ರೆ ಅಂತ. ಮತ್ತೆ ಪರ್ಸನಲಿ ನನ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಚುನಾವಣೆಗೆ ಬಂದು ಅವರು ಪ್ರೋತ್ಸಾಹ ಕೊಟ್ಟರು, ನೀವು ಬೆಳಿಬೇಕು ಅಂತ. ಅವ್ರಿಗೆ ಅದಕ್ಕೋಸ್ಕರ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಏನು 50 ವರ್ಷ, 75 ವರ್ಷ, 100 ವರ್ಷ ಇದೇ ತರ ಈ ಒಂದು ಅವ್ರು ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.